ಅಣ್ಣಮ್ಮದೇವಿ ದೇವಸ್ಥಾನದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಶುಭ ಶಕುನ. ಸಿಎಂ ಪೂಜೆ ಸಲ್ಲಿಕೆಯ ಸಂದರ್ಭದಲ್ಲಿ ಬಲಭಾಗದಿಂದ ಮಲ್ಲಿಗೆ ಹೂ ಬಿದ್ದಿದೆ. ಸಿಎಂ ಕೈಗೆ ಹೂವನ್ನು ಕೊಟ್ಟಿದ್ದಾರೆ ದೇಗುಲದ ಅರ್ಚಕರು. ಎಲ್ಲವೂ ಕೂಡ ಒಳಿತಾಗುತ್ತೆ ಅಂತ ಹೇಳಿದ್ದಾರೆ. ಸಿಎಂ ಇಷ್ಟಾರ್ಥ ಸಿದ್ಧಿಸಲಿದೆ ಅನ್ನುವಂತಹ ನಂಬಿಕೆ ಬಲಭಾಗದಿಂದ ಹೂ ಬಿದ್ದರೆ. ಪಬ್ಲಿಕ್ ಟಿವಿ ಜೊತೆಗೆ ದೇವಸ್ಥಾನದ ಅರ್ಚಕ ಅರುಣ್ ವಿಜಯ್ ಅವರು ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ದೇವಸ್ಥಾನಕ್ಕೆ ಹರಕೆ ತೀರಿಸುವುದಕ್ಕೆ ಬಂದಂತಹ ಸಂದರ್ಭದಲ್ಲಿ ಏನಾಯಿತು ಅನ್ನೋದನ್ನು ಹೇಳಿದ್ದಾರೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಡಿಕೆ ಶಿವಕುಮಾರ್ ಅವರು ಅಣ್ಣಮ್ಮನ ಸನ್ನಿಧಾನದಲ್ಲಿ ಹರಕೆಯನ್ನು ತೀರಿಸ್ತಾ ಇರುವಂತಹ ದೃಶ್ಯ. ದಿನೇಶ್ ಗುಂಡೂರಾವ್ ಅವರು ಜೊತೆಗಿದ್ದಾರೆ. ಈ ಸಂದರ್ಭದಲ್ಲಿ ಅಣ್ಣಮ್ಮ ತಾಯಿಯ ಬಲಭಾಗದಿಂದ ಮಲ್ಲಿಗೆಯ ಹೂವು ಬಿದ್ದಿದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಪವಿತ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪವಿತ್ರ, ಡಿಕೆ ಶಿವಕುಮಾರ್ ಅವರು ದೈವ ಭಕ್ತರು, ಓದಲ್ಲಿ ಬಂದಲ್ಲಿ ದೇವಸ್ಥಾನಗಳಿಗೆ ವಿಸಿಟ್ ಮಾಡ್ತಾನೆ ಇರ್ತಾರೆ. ಇವತ್ತು ಅಣ್ಣಮ್ಮ ತಾಯಿಯ ದೇವಸ್ಥಾನಕ್ಕೆ ಹರಕೆ ತೀರಿಸೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿ. ಪ್ರೇಮ್, ಅಣ್ಣಮ್ಮ ದೇವಸ್ಥಾನ ಬೆಂಗಳೂರಿನ ನಗರ ದೇವತೆ, ಹೀಗಾಗಿ ಬೆಂಗಳೂರಿನ ನಗರ ದೇವತೆಯ ದರ್ಶನಕ್ಕಾಗಿ ಬಂದಿದ್ರು. ಈ ಹಿಂದೆ ಕೂಡ DCM ಆಗಿದ್ದಂತಹ ಸಂದರ್ಭದಲ್ಲಿ CM ಆಗಬೇಕು ಅನ್ನುವಂತಹ ಕಾರಣಕ್ಕೆ ದೇವಿಗೆ ಹರಕೆಯನ್ನು ಕೂಡ ಹೊತ್ಕೊಂಡಿದ್ರಂತೆ. ಆ ಹರಕೆ ಈಡೇರಿದ ತಕ್ಷಣ CM ಆಗಿ ಅಧಿಕಾರ ಸ್ವೀಕರಿಸಿದ ತಕ್ಷಣ ಇವತ್ತು ದೇವಸ್ಥಾನಕ್ಕೆ ಬಂದಿದ್ದಾರೆ, ಪೂಜೆಯನ್ನು ಮಾಡಿದ್ದಾರೆ. ಅವರೇ ಸ್ವತಃ ದೇವಿಗೆ ಆರತಿಯನ್ನು ಕೂಡ ಬೆಳಗಿದ್ದಾರೆ. ಜೊತೆಗೆ ಬಿಸಿಲು ಮಾರಮ್ಮ ದೇವಸ್ಥಾನಕ್ಕೆ ಉಪ್ಪು ಮೊಸರನ್ನ ಹಾಕಿ ನಮನವನ್ನ ಸಲ್ಲಿಸಿದ್ದಾರೆ. ವಿಶೇಷವಾಗಿ ಇವತ್ತು ದೇವಸ್ಥಾನದ ಪೂಜಾರಿಗಳು ಹೇಳುವಂತಹ ಪ್ರಕಾರ ಪೂಜೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಬಲಬದಿಯಲ್ಲಿ ಮಲ್ಲಿಗೆ ಹೂವನ್ನ ಕೊಟ್ಟಿದೆ ದೇವಿ ಅನ್ನುವಂಥದ್ದು. ಇದು ಶುಭ ಸೂಚಕ. ಜೊತೆಗೆ ಅಧಿಕಾರ ಅವ್ರದ್ದು ಏನಿದೆ ಅದು ನಿರರ್ಗಳವಾಗಿ ಸರಾಗವಾಗಿ ಸಾಗಬಹುದು ಅನ್ನುವಂತಹ ಇಷ್ಟಾರ್ಥ ಈಡೇರಿಕೆ ಅನ್ನುವಂತಹ ಸಂದೇಶ ಅಂತಿದ್ದಾರೆ. ನಮ್ಮ ಜೊತೆ ದೇವಸ್ಥಾನದ ಪೂಜಾರಿಗಳು ಕೂಡ ಇದ್ದಾರೆ. ನೀವೇ ಆ ಹೂವನ್ನ ಕೊಟ್ಟಿದ್ರಿ ಅಂತ ಅನ್ಸುತ್ತೆ, ಆ ವಿಡಿಯೋದಲ್ಲಿ ನಾವು ಕೂಡ ನೋಡಿದ್ವಿ. ಸೊ ಏನ್ ಸಂದೇಶ ಅದು ಬಲಬದಿಯಲ್ಲಿ ಮಲ್ಲಿಗೆ ಹೂ ಬೀಳುವಂಥದ್ದು? ತುಂಬಾ ಅಪರೂಪನ ಆ ರೀತಿ ಆಗುವಂಥದ್ದು. ಹೌದು ಮ್ಯಾಮ್, ತುಂಬ ಅಪರೂಪ. ನಾವು ಅಪರೂಪ ಅಂದರೆ ನಾವೇ ಕೇಳಬೇಕಂದ್ರೆ ನಾವು ರಾತ್ರಿ ಹೊತ್ತು ವಾಶ್ ಮಾಡಿಬಿಟ್ಟು ನಾವು ಕೇಳ್ತೀರಿ. ಫುಲ್ ದೇವಸ್ಥಾನ ಎಲ್ಲ ತೊಳೆದ್ಬಿಟ್ಟು ತುಂಬ ಮಡಿಯಿಂದ ನಾವು ಕೇಳ್ತೀರಿ ಮ್ಯಾಮ್. ಅಂತ ಅದು ಅವರು ಪೂಜೆ ಮಾಡ್ತಿರೋ ಸಂದರ್ಭದಲ್ಲೇ ಕೊಟ್ಟಿದ್ದೆ. ನಾವು ಕೇಳಬೇಕಂದ್ರೆ ನಮ್ಮ ವಂಶದವರೆಲ್ಲ ಕೇಳ್ತಾರೆ. ಅವಾಗ ನಾವು ತುಂಬ ಟೈಮಲ್ಲಿ ಕೊಡುತ್ತೆ ಅವ್ರಿಗೆ. ಅವ್ರ ಪೂಜೆ ಸಲ್ಲಿಸ್ತಾ ಇದ್ದಂಗೆ ಅವ್ರಿಗೆ ಹೂವು ಬಿದ್ದಿದೆ ಮ್ಯಾಮ್, ಅದು ಮಲ್ಲಿಗೆ ಹೂವು. ಅದನ್ನು ನಾನು ಎತ್ಕೊಟ್ಟೆ, ಎಲ್ಲರೂ ನೋಡಿದ್ರು. ತಾಯಿಯೊಬ್ಬರು ಸಂದೇಶ ಏನು, ಅದೇ ಅವ್ರಿಗೆಲ್ಲ ಒಳ್ಳೇದಾಗುತ್ತೆ, ಅಯ್ಯಮ್ಮದ ಆಶೀರ್ವಾದ ಅವ್ರ ಮೇಲಿದೆ. ಆಮೇಲೆ ಅವರು ಪ್ರಾರ್ಥನೆ ಮಾಡೋ ಟೈಮಲ್ಲಿ ಅವರು ಕೇಳಿದ್ರು ಕರ್ನಾಟಕದ ಎಲ್ಲ ಜನತೆಗೂ ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು, ಆಮೇಲೆ ಕರ್ನಾಟಕ ನಂಬರ್ 1 ಆಗಬೇಕು ಅಂತ ಅವರು ಹೇಳ್ತಾ ಇದ್ರು, ಬೇಡಿಕೆ ಇಡ್ತಾ ಇದ್ರು. ಕಾಣಿಕೆಯನ್ನು ಒಂದು ಕಾಯಿನ್ ಅನ್ನು ಕೂಡ ತಂದಿದ್ರು ಅನ್ಸುತ್ತೆ, ಅದೇನೋ ಕಾಯಿನ್ ತಂದಿದ್ರು. ಅದನ್ನ ಎಲ್ಲ ಅಲ್ಲಿ ಉಂಡಿಯಲ್ಲಿ ಅವರು ಹಾಕಿದ್ದಾರೆ. ಹಾಂ ಮ್ಯಾಮ್, ಅದೊಂದು ಇಷ್ಟು ಒಂದು ಕಾಯಿನ್ ತಂದಿದ್ರು, ಕಾಯಿನು ನೋಟು ಅದೆಲ್ಲ ಅಲ್ಲಿ ಉಂಡಿಯಲ್ಲಿ ಮುಂದೆಗಡೆ ಅವ್ರ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ತುಂಬ ಖುಷಿ ಆಯಿತು. ನಮ್ಮ ದೇವರದ ಸನ್ನಿಧಾನಕ್ಕೆ ಬಂದಿದ್ದು ಅವರು ತುಂಬ ಖುಷಿ ಆಯಿತು. ಯಾಕಂತೇಳಂದರೆ CM ಬರ್ತಾರೆ ನಮ್ಮ ದೇವಸ್ಥಾನಕ್ಕೆ ಅಂದರೆ ನಮಗೂ ಸಂತೋಷ, ತುಂಬ ಖುಷಿ ಆಯಿತು. ದೇವಸ್ಥಾನದ ಆಡಳಿತ ಮಂಡಳಿಯವರು ಹೇಳ್ತಾ ಇರುವಂತಹ ಮಾತು. ಓಕೆ, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ. ಡಿಕೆ ಶಿವಕುಮಾರ್ ಅವರು CM ಆದ ಬಳಿಕ ಮೊದಲ ಬಾರಿಗೆ ಅಣ್ಣಮ್ಮ ತಾಯಿಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ತಮ್ಮ ಹರಕೆಯನ್ನು ತೀರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಬಲಗಡೆಯಿಂದ ಹೂವಿನ ಪ್ರಸಾದ ಸಿಕ್ಕಿದೆ. ಎಲ್ಲವೂ ಕೂಡ ಸರಿಯಾಗುತ್ತೆ ಅನ್ನುವಂತಹ ವಿಶ್ವಾಸ.